ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದು ACF ಓಕೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಫಿನಾನ್ಸ್ದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಪ್ಲಸ್ ಥಿಯರಿ ವಾಯ್ಸಲ್ಲೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಕು. ಸೊ ಇದರಲ್ಲಿ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಮಾಡೋಣ. ಓಕೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಟ್ರೀ ಇರ್ಬೋದು, ಡಿಸಿಷನ್ ಟ್ರೀ ಇರ್ಬೋದು, ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಮಾಡೋಣ. ನೋಡೋಕ್ಕೆ ದೊಡ್ಡದಾಗಿ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಕೇಸ್ ಸ್ಟಡಿಗೆ ಏನಾದ್ರು ಕೊಟ್ಟರೆ 15 ಮಾರ್ಕ್ಸ್ಗೆಲ್ಲ ಟೈಮ್ ಕನ್ಸ್ಯೂಮಿಂಗು ಬಟ್ಟು ಈಸಿಯಾಗಿರುವಂಥದ್ದು, ರಿಪೀಟೆಡ್ ಪ್ರೊಸೆಸ್ ಇರುವಂಥದ್ದು. ಪ್ಲೀಸ್ ಸ್ಕಿಪ್ ಮಾಡಿಬಿಡಿ, ಟ್ರೈ ಮಾಡಿ. 1 or 2 ಟೈಮ್ಸ್ ನೀವು ಟ್ರೈ ಮಾಡಿ. ಇದರಲ್ಲಿ ಸ್ಪೆಷಲ್ ಏನಂತಂದರೆ ನಾನು ಆಲ್ರೆಡಿ ಸ್ವಲ್ಪ ಹಾಫ್ ಇದು ಮಾಡಿದ್ದೀನಿ, ಹಾಫನ್ನು ನಿಮ್ಮ ಜೊತೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೀವು ನನ್ನ ಜೊತೆ ಕೂತ್ಕೊಂಡು ಪಾಸ್ ಮಾಡಿ, ಎಲ್ಲೆಲ್ಲಿ ನೀವು ಟೇಬಲ್ಗಳನ್ನ ಹಾಕೋಬೇಕಾದ್ರೆ ಪಾಸ್ ಮಾಡಿಕೊಂಡು ನನ್ನ ಜೊತೆ ಮಾಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನಗೂ ಇರುತ್ತೆ, ನಿಮಗೂ ಇರುತ್ತೆ. ಸೊ ವಿ ಕ್ಯಾನ್ ಟುಗೆದರ್ ಕ್ಲಾರಿಫೈ ದ ಡೌಟ್ಸ್. ಓಕೆ, ಸೊ ದಿಸ್ ಈಸ್ ದ ಕ್ಯಾಶ್ ಫ್ಲೋ ಎಸ್ಟಿಮೇಷನ್. ಡಿಪೆಂಡೆಂಟ್ ಕ್ಯಾಶ್ ಫ್ಲೋ, ಇಂಡಿಪೆಂಡೆಂಟ್ ಕ್ಯಾಶ್ ಫ್ಲೋ, ಮಾಡ್ರೇಟ್ಲಿ ಡಿಪೆಂಡೆಂಟ್ ಕ್ಯಾಶ್ ಫ್ಲೋಸ್. ಡಿಪೆಂಡೆಂಟ್ ಕ್ಯಾಶ್ ಫ್ಲೋಸ್ ಅಂದರೆ ಪರ್ಫೆಕ್ಟ್ ಕೋರಿಲೇಷನ್ ಬಿಟ್ವೀನ್ ದ ಕ್ಯಾಶ್ ಫ್ಲೋಸ್ ಆಫ್ ದ ಅರ್ಲಿಯರ್ ಇಯರ್ಸ್ ವಿತ್ ದ ಕ್ಯಾಶ್ ಫ್ಲೋಸ್ ಆಫ್ ದ ಲೇಟರ್ ಇಯರ್. ಓಕೆ, ದೆರ್ ವಿಲ್ ಬಿ ಅ ಕೋರಿಲೇಷನ್. ಇಂಡಿಪೆಂಡೆಂಟ್ ಕ್ಯಾಶ್ ಫ್ಲೋಸ್ ಅಂದರೆ ದೆರ್ ಈಸ್ ನೋ ಕೋರಿಲೇಷನ್ ಬಿಟ್ವೀನ್ ದ ಕ್ಯಾಶ್ ಫ್ಲೋಸ್ ದ ಅರ್ಲಿಯರ್ ಇಯರ್ ಟು ದ ಕ್ಯಾಶ್ ಫ್ಲೋಸ್ ಆಫ್ ದ ಲೇಟರ್ ಇಯರ್. ಮಾಡ್ರೇಟ್ಲಿ ಡಿಪೆಂಡೆಂಟ್ ಕ್ಯಾಶ್ ಫ್ಲೋಸ್ ಅಂದರೆ ಪ್ರೊಬ್ಯಾಬಿಲಿಟೀಸ್ ಕೊಟ್ಟಿರ್ತಾರೆ, ರೈಟ್? ಪ್ರೊಬ್ಯಾಬಿಲಿಟೀಸ್ ಕೊಟ್ಟಿರ್ತಾರೆ. ವೇರ್ ಕಂಡೀಷನಲ್ ಪ್ರೊಬ್ಯಾಬಿಲಿಟೀಸ್ ಆರ್ ಗಿವನ್, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ಯಾಶ್ ಫ್ಲೋಸ್ ಆಫ್ ದ ಅರ್ಲಿಯರ್ ಇಯರ್ ಆ್ಯಂಡ್ ದ ಲೇಟರ್ ಇಯರ್ಸ್ ಡಿಪೆಂಡ್ಸ್ ಆನ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಕ್ಯಾಶ್ ಫ್ಲೋಸ್. Okay, to calculate the mean cash flow and SD of the cash flow, we have some formulas. For mean cash flow into PI, okay, summation of the cash flow into PI. Next page ಅಲ್ಲಿ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಇದನ್ನು. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್ ಅಂತ ಬಂದಾಗ ದಟ್ ಈಸ್ summation of PI, that is probability into cash inflows. ಓಕೆ, ಕ್ಯಾಲ್ಕುಲೇಷನ್ ಆಫ್ ದ SD ಆಫ್ ದ ಕ್ಯಾಶ್ ಫ್ಲೋಸ್ ಮಾಡಬೇಕಾದ್ರೆ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಕ್ಯಾಶ್ ಫ್ಲೋಸ್ T ಈಸ್ ಈಕ್ವಲ್ ಟು ಇನ್ ದ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ PI ಇಂಟು CFI, ದಿಸ್ ಕ್ಯಾಶ್ ಫ್ಲೋಸ್ ಮೈನಸ್ CFI ಮೀನ್ ಕ್ಯಾಶ್ ಫ್ಲೋ ಹೋಲ್ ಸ್ಕ್ವೇರ್. ಓಕೆ, ದೆನ್ ಕ್ಯಾಲ್ಕುಲೇಷನ್ ಆಫ್ ದ ಎಕ್ಸ್ಪೆಕ್ಟೆಡ್ NPV ಅಂತ ಬಂದಾಗ ಇದನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಈ ಥರ ನೋಡಿದಾಗ ನಮಗೆ ಟಫ್ ಅನಿಸುತ್ತೆ. ಓಕೆ, ನಾವು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಾದಮೇಲೆ ಈ ಪ್ರಾಬ್ಲಮ್ಗೆ ಏನು ಅಂತೀರಾ, ಈ ಒಂದು ಫಾರ್ಮುಲೆಗೆ ವಾಪಸ್ ಬಂದಾಗ ನಿಮಗೆ ಈ ಫಾರ್ಮುಲೆ ಈಸಿ ಅನಿಸುತ್ತೆ. ಹಾಗೆ ನೋಡಿದಾಗ ಅವು ಎಷ್ಟು ದೊಡ್ಡ ಪ್ರಾಬ್ಲಮ್ಮ ಇದು, ಸೊ ಫಾರ್ಮುಲೆನ ಎಷ್ಟು ದೊಡ್ಡಿದ್ರೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಬೇಡ ಅಂತ ಸ್ಕಿಪ್ ಮಾಡ್ತಿರ್ತೀರ. ಪ್ಲೀಸ್ ಹಾಗೆ ಮಾಡಬೇಡಿ. ಜಸ್ಟ್ ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಣ, ಆಮೇಲೆ ಈ ಫಾರ್ಮುಲೆಗೆ ಬಂದಾಗ ನಿಮಗೆ ಅದು ಈಸಿಯಾಗಿ ಅನಿಸುತ್ತೆ. ಓಕೆ, ಸ್ಟೆಪ್ ಬೈ ಸ್ಟೆಪ್. ಸೊ ಇದು ಜಾಯಿಂಟ್ ಪ್ರೊಬ್ಯಾಬಿಲಿಟಿದು ಫಾರ್ಮುಲಾ. ಓಕೆ, ಸಮೇಷನ್ ಫಸ್ಟ್ ಮೀನ್ NPV, ಎಕ್ಸ್ಪೆಕ್ಟೆಡ್ NPV ಕಂಡುಹಿಡಿತೀವಿ. ಸಮೇಷನ್ ಆಫ್ NPV ಇಂಟು ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಮಾಡಿದಾಗ ನಮಗೆ ಮೀನ್ NPV ಸಿಗುತ್ತೆ. ದೆನ್ SD ಫೈಂಡ್ ಔಟ್ ಮಾಡಬೇಕಂದ್ರೆ NPVದು SD, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯಬಿಲಿಟಿಯನ್ನು ವೊಲಟಾಲಿಟಿ ಫೈಂಡ್ ಔಟ್ ಮಾಡಬೇಕಾದ್ರೆ ಸ್ಕ್ವೇರ್ ರೂಟ್ ಆಫ್ ದ ಸಮೇಷನ್ ಆಫ್ NPV ಮೈನಸ್ ಮೀನ್ NPV ದ ಹೋಲ್ ಸ್ಕ್ವೇರ್ ಇಂಟು ಜಾಯಿಂಟ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಜಾಯಿಂಟ್ ಪ್ರೊಬ್ಯಾಬಿಲಿಟಿಯಲ್ಲಿ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಓಕೆ, ಇದರೊಳಗೆ ಫ್ರೆಂಡ್ಸ್ ನಿಮಗೆ ಡೈರೆಕ್ಟಾಗಿ ಕ್ಯಾಶ್ ಫ್ಲೋಸ್ ಕೊಟ್ಟು ಪ್ರೊಬ್ಯಾಬಿಲಿಟೀಸ್ ಕೊಡ್ಬೋದು. ಓಕೆ, ದಟ್ ಈಸ್ ಒನ್ ಪಾಸಿಬಿಲಿಟಿ. ಇಲ್ಲ ಬೇರೆ ಇಯರ್ 1ಅಲ್ಲಿ ಬೇರೆ ಥರ, ಇಯರ್ 2ದಲ್ಲಿ ಬೇರೆ ಥರ ಕೊಟ್ಟು ಅದ್ರ ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡಿ ಆಮೇಲೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ಬೋದು, ರೈಟ್? ಸೊ ಈ ಪ್ರಾಬ್ಲಮಲ್ಲಿ ಹೇಗಿದೆ ನೋಡೋಣ. ಪ್ರಾಬ್ಲಮ್ ಏನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಡಿಸಿಷನ್ ಟ್ರೀ, ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಜಾಯಿಂಟ್ ಪ್ರೊಬ್ಯಾಬಿಲಿಟಿ, ಡಿಸಿಷನ್ ಟ್ರೀ, ಮೀನ್ ಮತ್ತು SD ಆಫ್ ದ ಕ್ಯಾಲ್ಕುಲೇಷನ್. ಓಕೆ, SD ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ನಾವು. ಇದು ಕ್ವಶನು. ಎ ಕಂಪನಿ ಈಸ್ ಇವ್ಯಾಲ್ಯೂಯೇಟಿಂಗ್ ಅ ನ್ಯೂ ಪ್ರಾಜೆಕ್ಟ್ ವಿತ್ ಅ ಲೈಫ್ ಆಫ್ 2 years. ಓಕೆ, ಲೈಫ್ ಆಫ್ 2 years. ದ ಪ್ರಾಜೆಕ್ಟ್ ಕಾಸ್ಟ್ ದಟ್ ಈಸ್ $240 after cash flows dependent on the company's product. Okay, the probability tree of the possible cash flow associated with the as follows. ಹೀಗೆ ಒಂದು ಕೊಟ್ಟಿದ್ದಾರೆ ಸಮ್ಮನ್ನು, ಅದನ್ನು ನಾವು ಸೊಲ್ಯೂಷನ್ ಮಾಡಬೇಕು. ಕಂಪನಿ ಈಸ್ ಇವ್ಯಾಲ್ಯೂಟಿಂಗ್ ದ ನ್ಯೂ ಪ್ರಾಜೆಕ್ಟ್, ಅದರ ಲೈಫ್ ಟೈಮ್ ಎಷ್ಟಿದೆ? 2 years ಇದೆ. ಅದು ಕಾಸ್ಟ್ ಎಷ್ಟಾಗುತ್ತೆ? $240. ಓಕೆ, ಆಫ್ಟರ್ ಕ್ಯಾಶ್ ಫ್ಲೋಸ್ ಡಿಪೆಂಡೆಂಟ್ ಆನ್ ಕಂಪನೀಸ್ ಪ್ರಾಡಕ್ಟ್. ಸೊ ಈ ಪ್ರಾಬ್ಲಮಲ್ಲಿ ಇಯರ್ 1 ಮತ್ತು ಇಯರ್ 2ದು
ಕೊಟ್ಟಿದ್ದಾರೆ. ಇನಿಷಿಯಲ್ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ 0.25, 0.5, 0.25. ಓಕೆ, ಕ್ಯಾಶ್ ಫ್ಲೋ 500, 200 ಆ್ಯಂಡ್ 100. ಇದು ಬ್ರ್ಯಾಕೆಟ್ಲಿದ್ದಾಗ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಫಾರ್ ಇಯರ್ 2 ಕೊಟ್ಟಿದ್ದಾರೆ. ಇಟ್ಸ್ 0.4, 0.4, 0.2, 0.2, 0.6, 0.2, 0.2, 0.4, 0.4. Cash flows 800, 500, 200, 500, 200 and in the bracket 100, 200, minus 100, minus 400. ಓಕೆ, ಡ್ರಾ ದ ಡಿಸಿಷನ್ ಟ್ರೀ ಅಂತ ಕೊಟ್ಟಿದ್ದಾರೆ. ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ರಿಸ್ಕ್ ಫ್ರೀ ರೇಟ್ ಎಷ್ಟು ಕೊಟ್ಟಿದ್ದಾರೆ? 8% ಕೊಟ್ಟಿದ್ದಾರೆ. ಓಕೆ, ಇದ್ರ ಮೂಲಕ ನಾವೇನು ಮಾಡಬೇಕು? ಮೀನ್ ಮತ್ತು SD ಆಫ್ ದ ಪ್ರೊಬ್ಯಾಬಿಲಿಟಿನ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪ್ರೊಬ್ಯಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಇಷ್ಟು ಏನು ಡೇಟಾ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನಿಷಿಯಲ್ ಕಾಸ್ಟ್ ಇರ್ಬೋದು, ಕಂಡೀಷ್ನಲ್ ಪ್ರೊಬ್ಯಾಬಿಲಿಟೀಸ್ ಇರ್ಬೋದು. ಫೈನ್. ಸೊ ನಾವು ಇಯರ್ 0ದಿಂದ ಸ್ಟಾರ್ಟ್ ಮಾಡೋಣ. ಇಯರ್ 0 ಅಂತಂದರೆ ಆವಾಗ ನಮ್ಮದು ಇನ್ವೆಸ್ಟ್ಮೆಂಟು ಸ್ಟಾರ್ಟ್ ಮಾಡಿರ್ತೀವಿ. ಔಟ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ? 240 ಸಮ್ಮಲ್ಲಿ ಕೊಟ್ಟಿದ್ದಾರೆ, ರೈಟ್. ಇಯರ್ 1ನಲ್ಲಿ ಪ್ರೊಬ್ಯಾಬಿಲಿಟಿ ಅವರೇ ಕೊಟ್ಟಿದ್ದಾರೆ 0.25. ಓಕೆ, 0.25 ಎಷ್ಟು ಪ್ರೊಬ್ಯಾಬಿಲಿಟಿ ಎಲ್ಲಿ ಕೊಟ್ಟಿದ್ದಾರೆ? NCF ಎಷ್ಟು ಕೊಟ್ಟಿದ್ದಾರೆ? 500 ಕೊಟ್ಟಿದ್ದಾರೆ. ಓಕೆ, ದೆನ್ 0.5 ಪ್ರೊಬ್ಯಾಬಿಲಿಟಿ 200 ಅಷ್ಟು ಕೊಟ್ಟಿದ್ದಾರೆ. ಏನು NCF. ಓಕೆ, ನೆಟ್ ಕ್ಯಾಶ್ ಫ್ಲೋ ಇದು. ದೆನ್ 0.25 ಎಷ್ಟು NCF ಯಾವಾಗ ಕೊಟ್ಟಿದ್ದಾರೆ? -100 ಆಗಿತ್ತು ಇಯರ್ 1ನಲ್ಲಿ. ಓಕೆ, ಇದಿಷ್ಟು ಕೊಟ್ಟಿರುವಂಥದ್ದು, ರೈಟ್. ಇಯರ್ 2ದಲ್ಲೂ ಏನು ಕೊಟ್ಟಿದ್ದಾರೆ ಅವರು? ಇದನ್ನು ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿನ ಕೊಟ್ಟಿದ್ದಾರೆ, ರೈಟ್. ಇದು ಕಂಡೀಷ್ನಲ್ PI ಪ್ರೊಬ್ಯಾಬಿಲಿಟಿ. ಓಕೆ, ಇದು ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ. ಇನಿಷಿಯಲ್ ಇದು ಏನು ಬಂತು? P1 ಬಂದು ಇನಿಷಿಯಲ್ ಪ್ರೊಬ್ಯಾಬಿಲಿಟಿ. ಓಕೆ, ಇನಿಷಿಯಲ್ ಪ್ರೊಬ್ಯಾಬಿಲಿಟಿನೂ ಕೊಟ್ಟಿದ್ದಾರೆ. ಇಯರ್ 1 ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಮಾಡ್ಕೊಂಡಿದ್ದೀವಿ. ಇಯರ್ 2 ಕೊಟ್ಟಿದ್ದಾರೆ. ಓಕೆ, ಇಯರ್ 2ದು NCF ಕೂಡ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತಾಯಿದ್ದೀವಿ? ಡಿಸಿಷನ್ ಟ್ರೀ ಅಂತಂದರೆ ಏನಿಲ್ಲ, 240ನ ಹಾಕೋತೀವಿ. 240ದು ಬರುವಂಥ NCF ಏನಿದೆ 0.25 ಅವರೇ ಕೊಟ್ಟಿದ್ದಾರೆ, ಅದನ್ನು 500ಗೆ ಮಾಡ್ಕೊತೀವಿ. ನೆಕ್ಸ್ಟ್ ಅಲ್ಲಿಂದ 0.5ಇಂದ ಒಂದು ಬ್ರ್ಯಾಂಚ್ ತೆಗೆದು 200ಗೆ ಮಾಡ್ಕೊಂಡಿದ್ದೀವಿ. 0.25 ಬ್ರ್ಯಾಂಚ್ ತೆಗೆದು 100ಗೆ ಮಾಡ್ಕೊಂಡಿದ್ದೀವಿ. ಓಕೆ, ಆಮೇಲೆ ಈ ಇಯರ್ದು ಕೊಟ್ಟಿದ್ದಾರೆ. ಈ ಇಯರ್ದು ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಿದ್ದೀವಿ. 500ದು 0.4 ಪ್ರೊಬ್ಯಾಬಿಲಿಟಿ 800 ಚಾನ್ಸಸ್ ಇದೆ. 0.4 ಪ್ರೊಬ್ಯಾಬಿಲಿಟಿ 500 ಆಗೋ ಚಾನ್ಸಸ್ ಇದೆ. 0.2 ಪ್ರೊಬ್ಯಾಬಿಲಿಟಿ 200 ಆಗುತ್ತಿದೆ. ಅಂದರೆ 20% ಪ್ರೊಬ್ಯಾಬಿಲಿಟಿ ಏನಾಗ್ಬೋದು? 200 ರೂಪೀಸ್ ನೆಟ್ ಕ್ಯಾಶ್ ಫ್ಲೋ ಬರ್ಬೋದು ಅಂತ ಅಂದ್ಕೋತೀವಿ. 40% ಪ್ರೊಬ್ಯಾಬಿಲಿಟಿ ಅಂತ ತೊಗೊಂಡ್ರಾಗ 500 ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು 40% ಪ್ರೊಬ್ಯಾಬಿಲಿಟಿ ತೊಗೊಂಡಾಗ 800 ಅಷ್ಟು NCF ನೆಟ್ ಕ್ಯಾಶ್ ಫ್ಲೋ ಆಗ್ಬೋದು ಅಂತ ನಾವು ಅಂದ್ಕೋತೀವಿ. ಸೊ ಇದನ್ನು ಡಿಸಿಷನ್ ಟ್ರೀ ಅಂತ ಹೇಳ್ತೀವಿ. ಓಕೆ, ಈ ಥರ ನಾವು ಮಾಡ್ಕೊಂಡಿದ್ದೀವಿ. ನೀವು ಕ್ವಶನನ್ನು ನೋಡಿ ನೆಕ್ಸ್ಟ್ ಈ ಥರ ಮಾಡಿದಾಗ ನಿಮಗೆ ಈಸಿಯಾಗುತ್ತೆ. ಓಕೆ, ಈಗ ನಾವು ಬ್ರ್ಯಾಂಚನ್ನು ರೆಡಿ ಮಾಡ್ಕೋಬೇಕು. ಎಷ್ಟು ಬ್ರ್ಯಾಂಚಸ್ ಆಗಿದೆ ಅನ್ನೋದು ಇಯರ್ 2 ಲಾಸ್ಟ್ ಇಯರ್ ಯಾವ್ದು ಕೊಟ್ಟಿದ್ದಾರೆ? ಇಯರ್ 2 ಆಗಿರ್ಬೋದು, ಎಂಡ್ ಇಯರ್ 3 ಆಗಿರ್ಬೋದು, ಎಂಡ್ ಇಯರ್ 4 ಆಗಿರ್ಬೋದು. ಲಾಸ್ಟಲ್ಲಿ ಏನು ಕಂಡೀಷ್ನಲ್ ಪ್ರೊಬ್ಯಾಬಿಲಿಟೀಸ್ ಕೊಟ್ಟಿದ್ದಾರಾ ಅಷ್ಟು ನಮಗೆ ಬ್ರ್ಯಾಂಚಸ್ ಆಗುತ್ತೆ. 1 2 3 4 5 6 7 8 9. ಓಕೆ, ದೆನ್ JP ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ ಜಾಯಿಂಟ್ ಪ್ರೊಬ್ಯಾಬಿಲಿಟಿಯನ್ನು ಏನು ನಮ್ಮ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಇದೆ ದಟ್ ಈಸ್ ಮಲ್ಟಿಪ್ಲೈಡ್ ಬೈ initial probability. 0.25 into 0.4 that is coming to 0.1, 0.25 into 0.4 that is coming to 0.1, 0.25 into 0.2 that is 0.05. okay, then next ಇದರಲ್ಲಿ ಬ್ರಾಂಚಲ್ಲಿ ಏನಾಗುತ್ತೆ? 0.5 into 0.2 that is 0.1, 0.5 into 0.6 0.3, 0.5 into 0.2 0.1, 0.25 into 0.2 0.05, 0.25 into 0.4 0.25 into 0.4 0.1 0.1 respectively. Okay, this is how the decision tree diagram looks like. ಓಕೆ, ಇಲ್ಲಿಗೆ ಡಿಸಿಷನ್ ಟ್ರೀ ಡಯಾಗ್ರಾಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ? ನಾವು NPVಯನ್ನು ಫೈಂಡ್ ಔಟ್ ಮಾಡೋಣ. NPV ಹೇಗೆ ಫೈಂಡ್ ಔಟ್ ಮಾಡೋದು, JP ಹೇಗೆ ಫೈಂಡ್ ಔಟ್ ಮಾಡೋದು, ಜಾಯಿಂಟ್ ಪ್ರೊಬ್ಯಾಬಿಲಿಟಿ, ಟೋಟಲ್ ಜಾಯಿಂಟ್ ಪ್ರೊಬ್ಯಾಬಿಲಿಟಿನ ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತ. ಓಕೆ, ಸೊ ಇಲ್ಲೇನು ಮಾಡ್ತಾಯಿದ್ದೀವಿ? ಫಸ್ಟ್ ನಾವು ಬ್ರ್ಯಾಂಚಸನ್ನು ಪಾತ್ ಮತ್ತು ಬ್ರ್ಯಾಂಚ್ ಎರಡು ಸೇಮ್ ಆಗಿರುತ್ತೆ. ಓಕೆ, ಪಾತನ್ನು ನೋಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 ಆ್ಯಂಡ್ 9 ಪಾತ್ಸ್ ಇದೆ, ರೈಟ್. ಆಮೇಲೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ?
ಕ್ವಶನಲ್ಲಿ ಇರೋದನ್ನು ಫಸ್ಟು ಬರೀಬೇಕು. ಓಕೆ, ಇಲ್ಲಿ 500 ಕೊಟ್ಟಿದ್ದಾರೆ. 500ಗೆ ಪ್ರೊಬ್ಯಾಬಿಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ? ಕಂಡೀಷನಲ್ ಪ್ರೊಬ್ಯಾಬಿಲಿಟೀಸು 3 ಕೊಟ್ಟಿದ್ದಾರೆ. ಸೊ 3 ಟೈಮ್ಸ್ ನಾವು 5 ಮಾಡ್ಕೋತೀವಿ. 500. ಓಕೆ, ದಟ್ ಈಸ್ 500 ಆ್ಯಂಡ್ 500. ನೆಕ್ಸ್ಟ್ ಏನು ಮಾಡಿದರೆ ಕ್ವಶನಲ್ಲಿ 200ಅನ್ನು ಕಂಡೀಷನಲ್ ಪ್ರೊಬ್ಯಾಬಿಲಿಟೀಸ್ ಎಷ್ಟಾಗುತ್ತೆ? 3 ಟೈಮ್ಸ್ ಆಗೋ ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅಗೇನ್ ವಿ ಆರ್ ರೈಟಿಂಗ್ 300, 200, 200. ನೆಕ್ಸ್ಟು ಥರ್ಡ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ? -100 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನು ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಕಂಡೀಷನಲ್ ಪ್ರೊಬ್ಯಾಬಿಲಿಟೀಸು 3 ಟೈಮ್ಸು. ಸೊ ಇಲ್ಲಿ ನಾವು ಓಕೆ, ಇಲ್ಲಿಗೆ ಒಂದು ಲೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂತಂದರೆ, ಅದೇ ಥರ ನಾವೇನು ಮಾಡಬೇಕು? ಇಯರ್ 2ಗೂ ನೋಟ್ ಮಾಡ್ಕೋಬೇಕು. ಓಕೆ, ಇಯರ್ 2ದನ್ನು ನೋಟ್ ಮಾಡ್ಕೋಬೇಕು. ಏನೇನಿದೆ ಇಯರ್ 2ದಲ್ಲಿ? 800, 500, 200. ಓಕೆ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. 200 ಇಲ್ಲಿ ಕ್ವಶನಲ್ಲಿರುವಂಥದ್ದು 500. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಮತ್ತು 200 ಮತ್ತು -100, 200, 100, 400. ಓಕೆ, ಸೊ ಇದನ್ನು ಮೆನ್ಷನ್ ಮಾಡ್ಕೋತೀವಿ. ನಿಮ್ಗೆ ಈಸಿ ಆಗಲಿ ಅಂತ ನಾನು ಆಲ್ರೆಡಿ ಮಾಡಿದ್ದೀನಿ, ಬಟ್ ನಿಮ್ಗೆ ಈಸಿಯಾಗಿ ಹೇಳ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಪಿ ವಿ ಫ್ಯಾಕ್ಟ್ರ್ ಎಷ್ಟು ಕೊಟ್ಟಿದ್ದಾರೆ? ರಿಸ್ಕ್ ಫ್ರೀ ರೇಟು ಕ್ವಶನಲ್ಲಿ ಕೊಟ್ಟಿದ್ದಾರೆ 8%. ಓಕೆ, ಅದು ಫಸ್ಟ್ ಇಯರ್ಗೆ. ಸೆಕೆಂಡ್ ಇಯರ್ಗೆ ಅದೇ ಪಿ ವಿ ಫ್ಯಾಕ್ಟ್ರನ್ನ ಸ್ಕ್ವೇರ್ ಮಾಡ್ತೀವಿ ನಾವು. ಇಂಟು ಓಕೆ 1 divided by 1 plus 0.08. okay, that is coming to 462, right? ಇದು ಹೇಗಿಲ್ಲ, ನಾನು ಆಗಲೇ ಹೇಳಿದ್ದೆ ನಿಮಗೆ 0.8% ಕ್ಯಾಲ್ಕುಲೇಟ್ ಮಾಡಬೇಕಂತದಾಗ 1 divided by 1.08. ಓಕೆ, 1 ಪ್ಲಸ್ 8% ಅದು ಮಾಡಿದಾಗ 1.08 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0.925. ಓಕೆ, 0.925 ಇಂಟು 500 ಕಮಿಂಗ್ ಟು 462. 0.96463 ಕೂಡ ಮಾಡ್ಬೋದು. ಸೊ ಈ ಪಾಯಿಂಟ್ ಏನಿದೆ 1 divided by 1.08 ಏನಿದೆ 0.925 ಪಿ ವಿ ಫ್ಯಾಕ್ಟರ್ ಅಟ್ 8% ಫಾರ್ ಫಸ್ಟ್ ಇಯರ್. 0.925 ಎಲ್ಲದಕ್ಕೂ ಕಾಮನ್ ಆಗಿ ಮಾಡ್ಕೊಂಡು ಹೋಗಬೇಕು, ರೈಟ್, ಫಾರ್ ಫಸ್ಟ್ ಇಯರ್. ಸೊ 0.925 ಓಕೆ, ಈ ಥರ ನಾವು ಎಲ್ಲದಕ್ಕೂ ಮಾಡಬೇಕು. ಓಕೆ, ಫಸ್ಟ್ ಇಯರ್ಗೆ ಫುಲ್ ಎಲ್ಲ ರೋಗೂ ಮಾಡಬೇಕಾಗತ್ತೆ. 925 925 925 925. ಓಕೆ, ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 463, ಅದು ರೌಂಡ್ ಫಿಗರ್ ತೊಗೊಂಡಿದ್ದೀನಿ, 463, ದೆನ್ 185, 185, 185, 92.5, 92.5, 92.5. ಓಕೆ, ಇದನ್ನು ಬೇಕಾದ್ರೆ 3ನೇ ತೊಗೋಣ. ಸೊ ಈಗ ಬಂದಿದೆ CF 1. ಇದೇ ಥರ, ಬಟ್ ಇದು ಸೆಕೆಂಡ್ ಇಯರಿಗೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಓಕೆ, 1 divided by 1
0.08. Okay, that is coming to 0.925 for first year. ಸೆಕೆಂಡ್ ಇಯರ್ ಮಾಡಬೇಕಾದ್ರೆ ಮತ್ತೊಂದು ಸಲ ಈಕ್ವಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 0.857, ರೈಟ್. ಈ 0.857 ನಾವಿಲ್ಲಿ ನೋಟ್ ಮಾಡ್ಕೋಬೇಕು. ಸ್ಕ್ವೇರ್ ಯಾಕೆ ಮಾಡಬೇಕಂದ್ರೆ ಇದು ಸೆಕೆಂಡ್ ಇಯರಲ್ಲಿ ನಾವು ತೊಗೊತಾ ಇದ್ದೀವಿ, ರೈಟ್. ಅದಕ್ಕೆ ಸ್ಕ್ವೇರ್ ಮಾಡ್ತಾಯಿದ್ದೀವಿ. ಒಂದು ವೇಳೆ ಥರ್ಡ್ ಇಯರ್ ಕೊಟ್ಟಿತ್ತು ಅಂತಂದರೆ ನಾವು ಅದನ್ನು ಕ್ಯೂಬ್ ಮಾಡ್ತೀವಿ, ಎಷ್ಟು 3. ಓಕೆ, 3 ಇಯರ್ಸ್ದು ಆ್ಯನ್ಯುಟಿ ಟೇಬಲಲ್ಲಿ ಇಂಟು 0.857. ಓಕೆ, ದಟ್ ಈಸ್ ಕಮಿಂಗ್ ಟು 6885 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಟ್ ನಾನು ರಫ್ ಆಗಿ 685 ತೊಗೊತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಇದು ಎಲ್ಲದಕ್ಕೂ 0.857 ಮಲ್ಟಿಪ್ಲೈ ಮಾಡಬೇಕು. ಓಕೆ, 0.857 0.857 0.857 0.857 0.857 857 857. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನೆಗೆಟಿವ್ ಇದ್ದಿತ್ತು ಬ್ರ್ಯಾಕೆಟಲ್ಲಿದೆ. ಓಕೆ, ಇವೆಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇರುವಂಥದ್ದು. ಫೈನ್. ಸೊ ಇದರ ಆನ್ಸರ್ ಬಂದು 428. ಓಕೆ, ಇದು ಬಂದು 171. ನಾನು ರೌಂಡಾಗಿ ತೊಗೊತಾ ಇದ್ದೀನಿ. 428 ರೌಂಡ್ ಫಿಗರ್ ತೊಗೊತಾ ಇದ್ದೀನಿ. 171 85.7. ಓಕೆ, ಮತ್ತು 171 ಇದು ಬಂದು 85.7 342. ಓಕೆ, ಇಲ್ಲ ಬ್ರ್ಯಾಕೆಟಲ್ಲಿ ಬಿಕಾಸ್ ದೇ ಆರ್ ನೆಗೆಟಿವ್ ವ್ಯಾಲ್ಯೂಸ್. 3 ನೆಗೆಟಿವ್ ಇದೆ, ಇಲ್ಲಿ 3 ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಓಕೆ, 2 ಕಾಲಮ್ ಕ್ಲಿಯರ್ ಆಯ್ತು ಅಂದ್ಕೋತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ICO ಅಂದರೆ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಎಷ್ಟಾಗಿದೆ $240 ಅವ್ರು ಕೊಟ್ಟಿದ್ದಾರೆ, ರೈಟ್. ಇದನ್ನೇ ಎಲ್ಲ ಇದಕ್ಕೂ ಬರ್ಕೋತೀವಿ. 240 240 240 240 240. ಫೈನ್. ನೆಕ್ಸ್ಟ್ ಏನಿದೆ, ನಮಗೆ NPV ಫೈಂಡ್ ಔಟ್ ಮಾಡಬೇಕು. NPV ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್, ಕ್ಯಾಶ್ ಇನ್ಫ್ಲೋ ಸೆಕೆಂಡ್ ಇಯರ್ ಎರಡನ್ನು ಆ್ಯಡ್ ಮಾಡಿ ICOನ ಮೈನಸ್ ಮಾಡಿದಾಗ, ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಮೈನಸ್ ಮಾಡಿದಾಗ ನಮ್ಮ NPV ಸಿಗುತ್ತೆ, ರೈಟ್. ನಾವು ಆವಾಗ ಏನು ಮಾಡ್ತಾ ಇದ್ದೀವಿ, ಕಾಲಮಲ್ಲಿ ತೊಗೋತಿದ್ವಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PV ಫ್ಯಾಕ್ಟರ್ ದೆನ್ NPV ಬರ್ತಾಯಿತ್ತು. ಬಟ್ ಇದರೊಳಗೆ ನಮಗೆ ಹಾರಿಜಾಂಟಲಲ್ಲಿ ತೊಗೊಂಡಿದ್ದೀವಿ ಅಷ್ಟೇ. ಸೊ ಇದೆರಡನ್ನ ಆ್ಯಡ್ ಮಾಡಬೇಕು ನಾವು. ಓಕೆ, ಈ ಕ್ಯಾಶ್ ಫ್ಲೋನ ಇದನ್ನು ಮೈನಸ್ ಮಾಡಬೇಕು, ಯಾವುದು ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋನ. ದೆನ್ ವಿ ವಿಲ್ ಗೆಟ್ ದ NPV, ರೈಟ್. ಹೀಗೆ ಮಾಡಿದಾಗ ನನಗೊಂದು ವ್ಯಾಲ್ಯೂ ಬಂದಿದೆ, ರೈಟ್. ನಾನು ಅದನ್ನು ಡೈರೆಕ್ಟಾಗಿ ನೋಟ್ ಮಾಡ್ತೀನಿ, ನೀವು ಕ್ಯಾಲ್ಕುಲೇಷನ್ ಮಾಡಿ. ಇದನ್ನು ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ದು, ಕ್ಯಾಶ್ ಇನ್ಫ್ಲೋ ಸೆಕೆಂಡ್ ಇಯರ್ದು ಇದ್ರದ್ದೇನು ಸಿಕ್ಕಿದೆ ನಮಗೆ ಆ ವ್ಯಾಲ್ಯೂ ಜೊತೆ ICO ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋನ ಮೈನಸ್ ಮಾಡಿದಾಗ NPV ಸಿಗುತ್ತೆ. ಸೊ ದ್ಯಾಟ್ ಈಸ್ ಕಮಿಂಗ್ ಟು 907. ಇದು ರೌಂಡ್ ಫಿಗರ್ ಆಗಿರುತ್ತೆ, ನಿಮಗೆ ಬೇರೆ ಫಿಗರ್ ಬರ್ಬೋದು, ಒಂದು ಫಿಗರ್ ಆ ಕಡೆ ಈ ಕಡೆ. 393 373 116 140 161 418 675. ಓಕೆ ಫ್ರೆಂಡ್ಸ್, ಇದನ್ನು ಬೇಕಿದ್ರೆ ಒಂದು ಸಲ ಮಾಡಿ ತೋರಿಸ್ತೀನಿ, ಒಂದು ರೋನ್ ಮಾಡಿ ತೋರಿಸ್ತೀನಿ ನಿಮಗೆ. 463. ಓಕೆ, ದಿಸ್ ಒನ್ addition of this one minus ICO. 463 plus 685 is equal to 1148 minus 240. That is coming to 908.
8. ಓಕೆ, 907 ತೊಗೊಂಡಿದ್ದೀನಿ. ಫ್ಯಾಕ್ಟ್ರ್ ಆ ಕಡೆ ಕಡೆ, ಒಂದು ಫ್ಯಾಕ್ಟ್ರ್ ಆ ಕಡೆ ಕಡೆ ಆಗ್ಬೋದು. ಸೊ 907 ತೊಗೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ. ರೈಟ್. ಸೊ ಇಲ್ಲಿ ತನಕ ಗೊತ್ತಾಯಿತು ಎನ್ ಪಿ ವಿ ಸಿಗೋ ತನಕ. ನೆಕ್ಸ್ಟು ಜೆ ಪಿ ಏನಿದೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿ, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ರೈಟ್. ನಮ್ಮ ಡಿಸಿಷನ್ ಟ್ರೀಯಲ್ಲಿ ನಾವು ಜೆ ಪಿಯನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಅದನ್ನು ಡೈರೆಕ್ಟಾಗಿ ಇಲ್ಲಿ ನೋಟ್ ಮಾಡ್ಕೋಬೇಕು. ಪಾಯಿಂಟ್ 1, 0.05, 0.1, 0.3, 0.1, 0.05, 0.1 ಆ್ಯಂಡ್ 0.1. ಓಕೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿ ರೆಡಿ ಆಯಿತು. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಎಕ್ಸ್ಪೆಕ್ಟೆಡ್ ಎನ್ ಪಿ ವಿ. ಓಕೆ, ಎಕ್ಸ್ಪೆಕ್ಟೆಡ್ ಎನ್ ಪಿ ವಿ ಫೈಂಡ್ ಆಗೋದು ಎನ್ ಪಿ ವಿ ಇಂಟು ಜೆ ಪಿ. ಓಕೆ, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಎಕ್ಸ್ಪೆಕ್ಟೆಡ್ ಎನ್ ಪಿ ವಿ ಸಿಗುತ್ತೆ. ಸೊ ನಾವೇನು ಮಾಡಬೇಕೀಗ, 907 ಅಥವಾ 8 ಸಿಕ್ಕಿದೆ ಇಂಟು 0.1. ಓಕೆ, ದಟ್ ಈಸ್ ಈಕ್ವಲ್ ಟು 90.8. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಎನ್ ಪಿ ವಿ ಮತ್ತು ಜೆ ಪಿಯನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಈ ಕಾಲಮನ್ನು ಫಿಲ್ ಮಾಡ್ಕೋಬೇಕು. ದಟ್ ಈಸ್ 650 ಇಂಟು 0.1. ಓಕೆ, ದಟ್ ಈಸ್ 65. 65. ಓಕೆ, 393 ಇಂಟು 0.05. 19.65. 0.1 into 373, 0.1 into 373, 37.3. Okay, 116 into 0.3, 34.8. Then 140 into 0.1. Then 161 into 0.05, that is 8.05. Then 0.1 into 418, that is 41.8. 0.1 into 675 is equal to 67.5. ಓಕೆ, ಸೊ ಎನ್ ಪಿ ವಿ ಎಕ್ಸ್ಪೆಕ್ಟೆಡ್ ಸಿಕ್ತು ನಮಗೆ. ಸೊ ನಾವು ಇದನ್ನೇನು ಮಾಡಬೇಕು, ಫುಲ್ ಎನ್ ಪಿ ವಿ ಏನು ಎಕ್ಸ್ಪೆಕ್ಟೆಡ್ ಸಿಕ್ಕಿದೆ, ಜೆ ಪಿ ಇಂಟು ಎನ್ ಪಿ ವಿ ಮಾಡಿ ನಮಗೆ ಎಕ್ಸ್ಪೆಕ್ಟೆಡ್ ಎನ್ ಪಿ ವಿ ಸಿಕ್ಕಿದೆ, ಅದನ್ನು ಆ್ಯಡ್ ಮಾಡಬೇಕು. ಓಕೆ, ಸಮೇಷನ್ ಮಾಡಬೇಕು, ಫುಲ್ ಸಮೇಷನ್ ಮಾಡಬೇಕಾಗತ್ತೆ. ದಟ್ ಈಸ್ 90.7 ಪ್ಲಸ್ 65 ಪ್ಲಸ್ 19.65 plus 37.3 plus 34.8 plus 14 plus 8.05 plus 41.8 plus 67.5. Okay, that is coming to 378. ಬಟ್ ನಾನು ಇಲ್ಲೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ ನೆಗೆಟಿವ್ ವ್ಯಾಲ್ಯೂಸನ್ನು ಹಾಗೆಯೇ ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೊಂದು ಸಲ ಮಾಡೋಣ. ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲೇನು ಬರುತ್ತೆ, ಎನ್ ಪಿ ವಿ ಜೆ ಪಿ ನೆಗೆಟಿವಲ್ಲಿ ನೆಗೆಟಿವ್ ಇರೋದು 140.1 ಏನಾಗಿತ್ತು ಅದು ನೆಗೆಟಿವ್ ಆಗುತ್ತೆ, -14. ದೆನ್ 161.05. ಓಕೆ, 8.05. ಸೊ ಇವು 4 ನೆಗೆಟಿವ್ ಆಗುತ್ತಲ್ವಾ. ಸೊ ಅದು ನೆಗೆಟಿವ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ತೊಗೊಂಡಿದ್ದೆ. ಸೊ ಇನ್ನೊಂದು ಸಲ ಮಾಡೋಣ. 90.7. ನೀವು ಎಕ್ಸಾಮಲ್ಲಿ ಈಸಿ ಇದೆ ಅಂತಂದ್ಬಿಟ್ಟು ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಮಿಸ್ಟೇಕ್ಸ್ ಆಗುತ್ತೆ ಫ್ರೆಂಡ್ಸ್. ನನಗೂ ಆಗಿರುತ್ತೆ ಎಷ್ಟೊಂದು ಸಲ. ಈಸಿ ಇದೆ ಅಂತ ಹೋಗಿರ್ತೀವಿ, ಬಟ್ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ಮಿಸ್ ಆಗಿಬಿಡುತ್ತೆ. 90.7 ಪ್ಲಸ್ 65 ಪ್ಲಸ್ 19.65 ಪ್ಲಸ್ 37.3 ಪ್ಲಸ್ 34.8, ಇಟ್ಸ್ ಕಮಿಂಗ್ ಟು 247.45 ಬಂತು. ಮತ್ತು ಇಲ್ಲಿ 4 ವ್ಯಾಲ್ಯೂಸು ನೆಗೆಟಿವ್ ಇದೆ. ಓಕೆ, ಫಸ್ಟಿಂದ ನೆಗೆಟಿವ್ ಬಂದಿರೋದೆ, ನೆಗೆಟಿವ್ ಇರೋದಿದೆ. 247 ಮೈನಸ್ 14
minus 8.05 minus 41.8 minus 67.5. It is equal to 116.1. Okay, 116.1 ಇದಷ್ಟು ಆ್ಯಡ್ ಮಾಡಿದಾಗ ದಟ್ ಈಸ್ ನಮಗೆ ಸಮೇಷನ್ ಆಫ್ ಎಕ್ಸ್ಪೆಕ್ಟೆಡ್ NPV ಏನಿದೆ. ಓಕೆ, ನಾವು ಅದನ್ನು NPV ಬಾರ್ ಅಂದ್ಕೋಬೋದು. ಓಕೆ, NPV ಬಾರ್ ಅಂತ 116.1 ದಟ್ ಈಸ್ ಮೀನ್. ಅದೇ ನಮ್ಮದು ಮೀನ್ NPV. ಓಕೆ, ಮೀನ್ NPV 116.1. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ನೆಕ್ಸ್ಟ್ ನಮ್ಮದು ಫಾರ್ಮುಲಾಕ್ಕೋಸ್ಕರ ಇದನ್ನು ಫೈಂಡ್ ಔಟ್ ಮಾಡ್ತೀವಿ. NPV ಏನು ಸಿಕ್ಕಿರುತ್ತೆ. ಓಕೆ, NPV ಮೈನಸ್ 116.1 ಹೋಲ್ ಸ್ಕ್ವೇರ್ ಇಂಟು JP. ಓಕೆ, ಸೊ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ NPV ಬಾರ್ ಎಷ್ಟು ಸಿಕ್ಕಿದೆ ನೋಟ್ ಮಾಡ್ಕೊಂಬಿಡಿ. 116.1. ಓಕೆ, 116.1. ಓಕೆ, ಅದರದ್ದು JPನ ಮಾಡ್ತಾ ಇರ್ತೀವಿ. ಸೊ ಸ್ಟಾರ್ಟಿಂಗ್ ಕಮಿಂಗ್ ಫ್ರಮ್ 907. ಓಕೆ, NPV ಫಸ್ಟದು ಎಷ್ಟು ಬಂದಿದೆ 907 ಇಂಟು JP ಲಾಸ್ಟ್ ಮಾಡಬೇಕು. 907 ಮೈನಸ್ NPV ಬಾರ್ ಎಷ್ಟಿದೆ 116.1 ದಟ್ ಈಸ್ ಈಕ್ವಲ್ ಟು 790.9. ಅದರದ್ದು ಸ್ಕ್ವೇರ್ ಬೇಕು ನಮಗೆ. ಓಕೆ, ಸೊ ಸ್ಕ್ವೇರ್ ಈ ಕ್ಯಾಲ್ಸಿಲಿಲ್ಲ, ಸೊ ನಾನು ಡೈರೆಕ್ಟಾಗಿ ಇಂಟು 790.9 ಹಾಕ್ಕೊಂಡಿದ್ದೀನಿ. ಇಟ್ಸ್ ಕಮಿಂಗ್ ಟು 625522.81. ಓಕೆ, ಇದು ಒಂದ್ರದ್ದಷ್ಟೇ ಬರಿತೀನಿ. ನೆಕ್ಸ್ಟಿಂದ ನಾನು ಡೈರೆಕ್ಟ್ ಆನ್ಸರ್ ಬರಿತೀನಿ. 625522.8. ಈಗ JPಯನ್ನು ಜಾಯಿಂಟ್ ಪ್ರೊಬೆಬಿಲಿಟಿನ ಮಲ್ಟಿಪ್ಲೈ ಮಾಡಬೇಕು ಇಂಟು 0.1 ದಟ್ ಇಸ್ ಕಮಿಂಗ್ ಟು 62552. ಓಕೆ, ಇಂಟು 0.1 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 62552. ಓಕೆ, ಸೊ ಇದೇ ಥರ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 650 ಮೈನಸ್ 1161. 650 ಮೈನಸ್ 116.1. ಓಕೆ, ಇಲ್ಲಿ ಒಂದು ಕೆಲಸ ಮಾಡೋಣ, ನಾವು ಈಸಿಯಾಗಿ 116 ಅಷ್ಟು ತೊಗೊಳ್ಳೋಣ. ಓಕೆ, 650 ಮೈನಸ್ 116 ಈಸ್ ಈಕ್ವಲ್ ಟು 534. ಇನ್ನೊಂದು ಕ್ಯಾಲ್ಸಿ ತೊಗೊತಾ ಇದ್ದೀನಿ, ಸೈಂಟಿಫಿಕ್ ಕ್ಯಾಲ್ಸಿ. ಓಕೆ, ಸೊ 650 ಮೈನಸ್ 116 ದಟ್ಸ್ ಕಮಿಂಗ್ ಟು 534. ಅದರದ್ದು ಸ್ಕ್ವೇರ್ ಮಾಡಿದ್ರೆ 285156. ಅದಕ್ಕೆ ಇಂಟು ಮಾಡಿದೆ ಯಾವುದನ್ನ JPನ 0.1 ಈಸ್ ಈಕ್ವಲ್ ಟು 28515 ಎಲ್ಲ ರೌಂಡ್ ಫಿಗರಲ್ಲಿ ತೊಗೊತಾ ಇದ್ದೀನಿ. ಓಕೆ, ನೆಕ್ಸ್ಟು 393 ಮೈನಸ್ 116 ಕಮಿಂಗ್ ಟು 277. ಅದ್ರ ಸ್ಕ್ವೇರ್ ಮಾಡಿದಾಗ 729. ಓಕೆ, ನೆಕ್ಸ್ಟು 373 3 ಮೈನಸ್ 116 is equal to 257 square into 0.1 that is coming to 6604.9. 1 second ಚೆಕ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿವಾಗ ಏನು ಮಾಡಿದ್ದೀವಿ, ಎಲ್ಲನೂ
NPV ಮತ್ತು ಮೀನ್ NPV ಡಿಫ್ರೆನ್ಸ್ ತೊಗೊಂಡು ಅದರ ಸ್ಕ್ವೇರ್ ತೊಗೊಂಡು ಇಂಟು JP ಮಾಡಿ ವ್ಯಾಲ್ಯೂಸನ್ನು ಕಲೆಕ್ಟ್ ಮಾಡಿದ್ದೀನಿ. ಓಕೆ, ದಟ್ ಈಸ್ ಕಮಿಂಗ್ ಟು ನಿಯರ್ ಬೈ. ಓಕೆ, 1 ಪಾಯಿಂಟ್ ಆ ಕಡೆ ಆಗ್ತಿರ್ಬೋದು. ನಾನು ರೌಂಡ್ ಫಿಗರ್ ತೊಗೊತೀನಿ ಸೊ ದಟ್ ಇಲ್ಲಿ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಬಿಕಾಸ್ ಒಂದು ಪಾಯಿಂಟ್ ಮಿಕ್ಸ್ ಆದರೆ ದೊಡ್ಡ ನಂಬರ್ ಚೇಂಜಸ್ ಆಗುತ್ತೆ. ಅದಕ್ಕೆ ರೌಂಡ್ ಫಿಗರ್ ಆದಷ್ಟು ಮಾಡಿ ರೌಂಡ್ ಫಿಗರ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. 62568 ಬಂದಿದೆ ಫಸ್ಟ್ರದ್ದು. ಸೆಕೆಂಡ್ ಪಾತ್ದು 28515, ಥರ್ಡ್ ಪಾರ್ತು 3836, 6604. ನೆಕ್ಸ್ಟ್ 0 ಇರೋದ್ರಿಂದ 116 ಡಿಫ್ರೆನ್ಸ್ ತೆಗೆದಾಗ 0 ಬರುತ್ತೆ. ದೆನ್ 6553, 3836, 28,515, 62,568. ಇದನ್ನು ಫುಲ್ ಸಮೇಷನ್ ಮಾಡಿದಾಗ ನಮಗೇನು ಬರುತ್ತೆ 2,32,995. ಓಕೆ, ಈ ಫಿಗರ್ದು ಸ್ಕ್ವೇರ್ ರೂಟ್ ತೆಗೆದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ದಟ್ ಈಸ್ ಕಮಿಂಗ್ ಟು 482. ಓಕೆ, ಸೊ ದ ಕ್ಯಾಲ್ಕುಲೇಷನ್ ಆಫ್ ದ SD ಆಫ್ ದ NPV. ಓಕೆ, ಫಸ್ಟು ಎಕ್ಸ್ಪೆಕ್ಟೆಡ್ NPV ಫೈಂಡ್ ಔಟ್ ಮಾಡಿದ್ವಿ. ಹೇಗೆ ಫೈಂಡ್ ಔಟ್ ಮಾಡಿದ್ವಿ? ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಇಂಟು NPV ಮಾಡಿದಾಗ ನಮಗೆ ಎಕ್ಸ್ಪೆಕ್ಟೆಡ್ NPV ಸಿಕ್ತು ಅಲ್ವಾ? ಸೊ ಜಾಯಿಂಟ್ ಪ್ರೊಬ್ಯಾಬಿಲಿಟಿ NPV ಮಾಡಿದಾಗ ಎಕ್ಸ್ಪೆಕ್ಟೆಡ್ NPV ಸಿಕ್ತು. ನೆಕ್ಸ್ಟ್ ಫಾರ್ಮುಲಾಕ್ಕೆ ಹೋದಾಗ NPV ಮೈನಸ್ NPV ಮೀನ್ NPV ಹೋಲ್ ಸ್ಕ್ವೇರ್ ಇಂಟು ಜಾಯಿಂಟ್ ಪ್ರೊಬ್ಯಾಬಿಲಿಟಿ. ಓಕೆ, ಅದನ್ನು ಮಾಡಿದ್ವಿ ನಾವು. NPV ಮೈನಸ್ ಮೀನ್ NPV. ಓಕೆ, ಇದೆಲ್ಲ ಟೋಟಲ್ ಮಾಡಿದಾಗ ಬಂದಿದ್ದೆ ನಮಗೆ ಮೀನ್ NPV. ಓಕೆ, ಎಕ್ಸ್ಪೆಕ್ಟೆಡ್ NPV ಅಂತಲೂ ಹೇಳ್ತೀವಿ, ಮೀನ್ NPV ಅಂತೀವಿ. ಸೊ ಅದನ್ನು ಮೈನಸ್ ಮಾಡಿ ಸ್ಕ್ವೇರ್ ಮಾಡಬೇಕು. ಇಂಟು JP ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಸಿಕ್ತು, ರೈಟ್? ಅದರದ್ದು ಸಮೇಷನ್ ಮಾಡಿದಾಗ 2,32,995 ಸಿಕ್ಕಿದೆ. ಅದರದ್ದು ಸ್ಕ್ವೇರ್ ರೂಟ್ ಮಾಡಿದಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ್ಯಾಟ್. ಎಕ್ಸ್ಪೆಕ್ಟೆಡ್ NPV ಈಸ್ ಈಕ್ವಲ್ ಟು ಸಮೇಷನ್ ಆಫ್ NPV ಇಂಟು ಜಾಯಿಂಟ್ ಪ್ರೊಬ್ಯಾಬಿಲಿಟಿ. ಓಕೆ, next ST, standard deviation of the NPV, that is square root of the summation of the NPV minus NPV bar, that is mean NPV, the whole square into JP. So we are getting the ST. So ಇಲ್ಲಿಗೆ ನಮ್ಮದು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಿದೆ, ರೈಟ್? ಸೊ ಇದು ಈಸಿ ಇದೆ ಅಲ್ಲ ಫ್ರೆಂಡ್ಸ್? ಫಸ್ಟ್ ನೀವೇನಿಲ್ಲ, ಫಸ್ಟ್ ನೀವು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ. ಓಕೆ, ಕೆಲವೊಂದು ಸಲ ನಿಮ್ಗೆ ಇಷ್ಟೊಂದು ಮಾಡೋದಿರಲ್ಲ, ರೈಟ್? ಇದು ಪ್ರಾಬ್ಲಮ್ ಇದು ಕೊಟ್ಟಿದ್ದಾರೆ, ಇದರದ್ದೇ ನಾನು ಟ್ರೀ ಮಾಡಿದ್ದೀನಿ ಅಷ್ಟೇ. ಓಕೆ, ಇದನ್ನು ಸೆಂಟ್ರಿಗೆ ತೊಗೊಬಂದು 0.25ಇಂದ 500ಗೆ ಮಾಡಿದ್ದೀನಿ. ಆಮೇಲೆ 500ಇಂದ 0.4, 0.4, 0.2 ಇದನ್ನು ಅದರ ಮೇಲ್ಗಡೆ ಇಟ್ಕೊಂಡು 0.500ಗೆ ಕನೆಕ್ಟ್ ಮಾಡಿದ್ದೀನಿ. 500ಇಂದ 800ಗೆ 0.4 ಪ್ರೊಬ್ಯಾಬಿಲಿಟಿ ಕನೆಕ್ಟ್ ಮಾಡಿದ್ದೀನಿ. 500ಇಂದ 500ಗೆ 0.4, 500ಇಂದ 200ಗೆ 0.2 ಕನೆಕ್ಟ್ ಮಾಡಿ ನಾನೇನು ಮಾಡಿದ್ದೀನಿ, ಅದನ್ನು ಡಿಸಿಷನ್ ಟ್ರೀಯನ್ನು ರೆಡಿ ಮಾಡ್ಕೊಂಡಿದ್ದೀನಲ್ವಾ? ಸೊ ದಟ್ ಈಸ್ ಅ ಡಿಸಿಷನ್ ಟ್ರೀ. ಇದು ಇನಿಷಿಯಲ್ ಪ್ರೊಬ್ಯಾಬಿಲಿಟಿ ಮತ್ತು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಜಾಯಿಂಟ್ ಪ್ರೊಬ್ಯಾಬಿಲಿಟಿ. ಓಕೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಸಿಕ್ಕಿದೆ, ರೈಟ್? ಇನ್ನು ಕೆಲವೊಂದು ಸಲ ಏನು ಮಾಡ್ತಾರೆ, ಡೈರೆಕ್ಟಾಗಿ ನಿಮಗೆ ಈ ಫಿಗರ್ಸನ್ನೇ ಕೊಟ್ಬಿಡ್ಬೋದು. ಓಕೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿನೂ ಕೊಡ್ಬೋದು. ನೀವೇನು ಮಾಡಬೇಕಾಗತ್ತೆ, NPV ಸ್ಟ್ಯಾಂಡರ್ಡ್ ಡಿವಿಷನ್ ಫೈಂಡ್ ಔಟ್ ಮಾಡಬೇಕಾಗತ್ತೆ, ರೈಟ್? ಈ ಇಯರ್ 0ನ ಆ್ಯಡ್ ಮಾಡ್ಕೋಬೇಕು. ದಟ್ ಈಸ್ 240 ರೂಪೀಸ್ ಸ್ಟಾರ್ಟಿಂಗಿಂದ ಬರುತ್ತೆ, ಸ್ಟಾರ್ಟಿಂಗ್ ಬ್ರ್ಯಾಂಚು. ಅಲ್ಲಿಂದ 500, 200, 100ಗೆ 3 ಬ್ರಾಂಚಸ್ ಹೋಗುತ್ತೆ. 500ಇಂದ ಮತ್ತೆ ನೆಕ್ಸ್ಟ್ ಇಯರ್ ಇದಕ್ಕೆ 800. ಇಯರ್ ಟು ಇಯರ್ NCF ಏನಿರುತ್ತೆ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಆ ಪ್ರೊಬ್ಯಾಬಿಲಿಟಿನ ಅದರ ಮೇಲ್ಗಡೆ ಹಾಕ್ತಾ ಬನ್ನಿ. ಓಕೆ, ಸೊ ಇಲ್ಲಿಗೆ ಇದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಯಿತು. JP ನಾನು ಹೇಳಿದಾಗೆ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಮತ್ತು ಇನಿಷಿಯಲ್ ಪ್ರೊಬ್ಯಾಬಿಲಿಟಿ. ಓಕೆ, JP ಹೆಂಗೆ ಫೈಂಡ್ ಔಟ್ ಮಾಡಿದ್ರಿ? ಇನಿಷಿಯಲ್ ಪ್ರೊಬ್ಯಾಬಿಲಿಟಿ ಇಂಟು ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ. ಓಕೆ, ಅದನ್ನು ಇಂಟು ಮಾಡಿದಾಗ ನಿಮ್ಗೆ ಏನಿಸುತ್ತೆ, ಜಾಯಿಂಟ್ ಪ್ರೊಬ್ಯಾಬಿಲಿಟಿ ಸಿಗುತ್ತೆ. ಓಕೆ, ಆಮೇಲೆ ಏನು ಮಾಡ್ಕೊಂಡಿದ್ದೀನಿ ನಾನು, ಅರೌಂಡ್ ಕ್ರಾಸಲ್ಲಿ ಇಟ್ಕೊಳ್ಳಿ ನಿಮ್ಮದು ಲ್ಯಾಟಿಟ್ಯೂಡ್ನಲ್ ಇದು ಏನು ನಿಮ್ಮ A4 ಶೀಟನ್ನು ನೀವು ಕ್ರಾಸಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ತುಂಬ ಕಾಲಮ್ಸ್ ಬರುತ್ತೆ ಅದರಲ್ಲಿ. ಒಂದೇ ಕಡೆ ಇದ್ದರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಅದರ್ವೈಸ್ ಈ ಥರ ಆಗುತ್ತೆ ನೋಡಿ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ದೀನಿ ನಾನು. ಓಕೆ, ಎಲ್ಲ ಕಡೆ ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈ ಥರ. ಸೊ ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಏನಾದ್ರು ಕೊಟ್ಟಿದ್ರೆ ಆಲ್ಮೋಸ್ಟ್ ಒಂದು 10 ಕಾಲಮ್ಸ್ ಬೇಕಾಗುತ್ತೆ. ಇಲ್ಲಿ ನಾವು 1, 2, 3, 4, 5, 6, 7, 8 ಕಾಲಮ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ ಕೇಸ್ 3 ಇಯರ್ಸ್ ಏನಾದರೂ ಕೊಟ್ಟರೆ ಇನ್ನೊಂದು ಕಾಲಮ್ ಆ್ಯಡ್ ಆಗುತ್ತೆ, ರೈಟ್? ಇದಕ್ಕೆ 8 ಕಾಲಮ್ಸ್ ಸಾಕಾಗುತ್ತೆ. ಓಕೆ, ಫಸ್ಟ್ 2 ಕಾಲಮ್, ಫಸ್ಟ್ ಸೆಕೆಂಡ್ ಥರ್ಡ್ ಸ್ವಲ್ಪ ದೊಡ್ಡದಾಗಬೇಕು ಮತ್ತು ಲಾಸ್ಟ್ ಕಾಲಮು ದೊಡ್ಡದಾಗಬೇಕಾಗತ್ತೆ. ಓಕೆ, ಇಲ್ಲಿ ಕ್ಯಾಶ್ ಫ್ಲೋಸ್ ಫಸ್ಟ್ ಇಯರ್ ತೊಗೊಂಡಿದ್ದೀವಿ, ಎಲ್ಲ ನೋಟ್ ಮಾಡ್ಕೊಂಡ್ವಿ. ಓಕೆ, ಫಸ್ಟ್ ಇಯರ್ದು 500 ಕೊಟ್ಟಿದ್ರು, 500ನ್ನು 3 ಟೈಮ್ಸ್ ಪಾತ್ ಇರೋದಕ್ಕೆ 3 ಟೈಮ್ಸ್ ಮಾಡ್ಕೊಂಡ್ವಿ. 200 3 ಟೈಮ್ಸ್, 100 3 ಟೈಮ್ಸ್,
ಓಕೆ. ನೆಕ್ಸ್ಟು CF2 ಎಲ್ಲನೂ ಮೊದಲೇ ಆ್ಯಡ್ ಇಟ್ಕೊಂಡ್ವಿ. ನೆಕ್ಸ್ಟು PVFAದು 8%ಗೆ ಫಸ್ಟ್ ಇಯರ್ಗೆ ಎಷ್ಟಾಗುತ್ತೆ ಅನ್ನೋದನ್ನು ಎಲ್ಲದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಅನ್ನೋದನ್ನು ಎಲ್ಲ ಇಯರ್ಗೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಅವೆರಡರದ್ದು ಆ್ಯಡಿಷನ್ ತೊಗೊಂಡು ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಜೊತೆ ಮೈನಸ್ ಮಾಡಿದಾಗ ನಮಗೆ NPV ಸಿಗುತ್ತೆ. ಓಕೆ. ಆ NPV ಮತ್ತು JPನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಎಕ್ಸ್ಪೆಕ್ಟೆಡ್ NPV ಸಿಗುತ್ತೆ. ಎಕ್ಸ್ಪೆಕ್ಟೆಡ್ NPVದು ಸಮೇಷನ್ ಮಾಡ್ಕೋತೀವಿ. ಆಮೇಲೆ NPV ಏನು ಸಿಗುತ್ತೆ, ಇದು ಮೈನಸ್ ಈ ಎಕ್ಸ್ಪೆಕ್ಟೆಡ್ NPV ಏನು ಸಿಗುತ್ತೆ ನಮಗೆ, ಮೀನ್ NPV ಲಾಸ್ಟಿಗೆ ಏನು ಸಿಕ್ಕಿರುತ್ತೆ 116.1. ಓಕೆ. ಅದನ್ನು ಮೈನಸ್ ಮಾಡಿಕೊಂಡು ನಮ್ಮ ಸ್ಕ್ವೇರ್ ಮಾಡಿದಾಗ ಇಂಟು JP ಸಿಗುತ್ತೆ. JP ಮಾಡಬೇಕು. ಆವಾಗ ಏನಾಗುತ್ತೆ, ನಮಗೆ ಈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇದನ್ನು ವ್ಯಾಲ್ಯೂಷನ್ನ ಮಾಡಿಕೊಂಡು ಇದನ್ನು ಮತ್ತೆ ಆ್ಯಡ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ. ಅದರದ್ದು ಅದನ್ನು ನಾವು ಫಾರ್ಮುಲಾದಲ್ಲಿ ಹಾಕ್ತೀವಿ. ಓಕೆ. ಜಾಯಿಂಟ್ ಪ್ರೊಬಬಿಲಿಟಿ ಫಾರ್ಮುಲಾ ಇದೆ, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ದ ಎಕ್ಸ್ಪೆಕ್ಟೆಡ್ NPV ಮತ್ತು ಕ್ಯಾಲ್ಕುಲೇಷನ್ ಆಫ್ ದ SD ಆಫ್ ದ NPV. ಎಕ್ಸ್ಪೆಕ್ಟೆಡ್ NPV ನಾವು ಆಗಲೇ ಮಾಡಿದ್ದೀವಿ, NPV ಇಂಟು ಜಾಯಿಂಟ್ ಪ್ರೊಬ್ಯಾಬಿಲಿಟಿ. ಓಕೆ. ಅದರದ್ದು ಹೋಲ್ ಸಮೇಷನ್ ಮಾಡಿದಾಗ ಮೀನ್ NPV ಸಿಗುತ್ತೆ. ಓಕೆ. ದೆನ್ SD ಮಾಡಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ ದಟ್ NPV ಮೈನಸ್ NPVದು ಮೀನ್ ದ ಹೋಲ್ ಸ್ಕ್ವೇರ್ ಇಂಟು JP ಮಾಡಿರ್ತೀವಿ, ಅದರದ್ದು ಸ್ಕ್ವೇರ್ ರೂಟ್ ತೊಗೊಂಡಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಹೋಪ್ಫುಲಿ ನಿಮ್ಗೆ ಎಲ್ಲದೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ದರೆ ಹೇಳಿ ಫ್ರೆಂಡ್ಸ್. ಇನ್ನು ಕ್ಯಾಲ್ಕುಲೇಷನ್ಸು 0.2 0.3 ಅಲ್ಲಿ ಆ ಕಡೆ ಆಗುತ್ತೆ. ಓಕೆ. ನಂಬರ್ಸ್ ಏನಾದರೂ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೇನಾದಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಅದರ್ವೈಸ್ ಈ ಪ್ರಾಬ್ಲಮು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಅವ್ರು ಜಾಯಿಂಟ್ ಪ್ರೊಬಬಿಲಿಟಿ ಈ ಒಂದು ಫಾರ್ಮುಲಾ ತೊಗೊಂಡು ತುಂಬ ಹೊತ್ತು ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ರು. ಓಕೆ. ಈ ಫಾರ್ಮುಲಾಸ್ ನೋಡಿದ್ರೆ ನಮಗೆ ಈಸಿಯಾಗಿ ಸೊಲ್ಯೂಷನ್ ಮಾಡೋಕ್ಕಾಗತ್ತೆ ಅಂತ ಅನಿಸಲ್ಲ. ಓಕೆ. ಸೊ ನಾನು ಇದು ಈಸಿ ಫಾರ್ಮುಲಾ ಹೇಳಿದ್ದೀನಿ ನಿಮಗೆ ಜಾಯಿಂಟ್ ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡೋಕ್ಕೆ. ಅದರ ಬೇಸಿಸ್ ಮೇಲೆ ಫಾರ್ಮುಲಾನ ಏನಂತೀರ ಸೊಲ್ಯೂಷನನ್ನು ಮಾಡಿ. ಓಕೆ. ಒಂದೆರಡು ಸಲ ಇದನ್ನು ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನಾನು ಇದರಲ್ಲಿ ನಿಮ್ಮ ಜೊತೆ ಮಾಡಿದ್ದೀನಿ, ಸೊ ಅದೇ ಥರ ನೀವು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ತೀನಿ ಅಂತಂದರೆ ನಿಮ್ಗೆ ಯಾವುದನ್ನು ಇಂಟು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಪಾಸ್ ಮಾಡಿ ನೀವು ಜೊತೇಲಿ ಮಾಡಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. 2 ಟೈಮ್ಸ್ ನೋಡಿದ್ರೆ ನೀವು ಇದನ್ನು ಮಾಡ್ಬೋದು. ಓಕೆ. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಇದು ಫಸ್ಟ್ 2 ಚಾಪ್ಟರ್ಸಲ್ಲೇ ಇರೋದಕ್ಕೆ ಅದನ್ನು ಕೊಡ್ತಾರಾ ಇದನ್ನು ಕೊಡ್ತಾರಾ, ಅಥವಾ ಒಂದನ್ನು ಕೇಸ್ ಸ್ಟಡಿ ಕೊಡ್ಬೋದು, ಒಂದನ್ನು 5 ಮಾರ್ಕ್ಸ್ 10 ಮಾರ್ಕ್ಸಿಗೂ ಕೊಡ್ಬೋದು. ಓಕೆ. ನೆಕ್ಸ್ಟ್ ನೋಡ್ತೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದರೆ ಒಂದು ಮಿನಿಮಮ್ 4 ರಿಂದ 5 ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಣ. ಅದರಲ್ಲಿ ಒಂದು 2-3 ಪ್ರೊಬ್ಯಾಬಿಲಿಟಿ ಇರುತ್ತೆ ಎಕ್ಸಾಮಲ್ಲಿ ಬರೋವಂಥದ್ದು ಅಂತ ನಂದು ಎಕ್ಸ್ಪೆಕ್ಟೇಷನ್. ರೈಟ್. ಹಾಗೆ ನಾನು ಲಾಸ್ಟ್ ಇದರಲ್ಲಿ ವೀಡಿಯೋದಲ್ಲೂ ಹೇಳಿದ್ದೆ, ಯಾರಾದರೂ ಕ್ಲಾಸಸನ್ನು ಅಟೆಂಡ್ ಮಾಡಿದರೆ ಯಾವುದಾದ್ರು ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು ಅಂತ ಅನಿಸಿದ್ರೆ, ಫೋಕಸ್ ಮಾಡಿದರೆ ಟಾಪಿಕ್ಸ್ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ. ಥ್ಯಾಂಕ್ ಯು.